ಇನ್ನು ಬೆಂಗಳೂರಿನ ರಸ್ತೆಗಳು ಗುಂಡಿಮಯ ಆಗಿವೆ. ಹೀಗಾಗಿ ಗುಂಡಿ ಸಮಸ್ಯೆಗೆ ಮುಕ್ತಿ ಹಾಡೋದಕ್ಕೆ ಸಿಎಂ ಜಿಬಿಎ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿರುವಂತಹ ಅದೊಂದು ಮಾತು ನಾಳೆ ಪ್ರತಿಭಟನೆಗೆ ಮುಂದಾಗಿರುವ ಬಿಜೆಪಿಗೆ ಅಸ್ತ್ರ ಕೂಡ ಸಿಕ್ಕಂತಾಗಿದೆ. ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನಾ ಅಸ್ತ್ರ. ಮೋದಿ ಮನೆ ಮುಂದೆಯೂ ಗುಂಡಿ ಇದೆ ಎಂದು ಡಿಕೆ ತಿರುಗೇಟು. ಬೆಂಗಳೂರಿನ ರಸ್ತೆ ಗುಂಡಿಗಳ ಸುತ್ತ ರಾಜಕೀಯ ಗುದ್ದಾಟ ಶುರುವಾಗಿದೆ. ರಸ್ತೆ ಗುಂಡಿ ಮುಚ್ಚುವಂತೆ ಸಿಎಂ ಸೂಚನೆ ಕೊಟ್ಟ ಬಳಿಕ ಆಮೆಗತಿಯಲ್ಲಿ ಗುಂಡಿ ಮುಚ್ಚುವ ಕಾರ್ಯ ನಡೀತಿದೆ. ಈ ಮಧ್ಯೆ ಡಿಕೆ ಆಡಿರೋ ಮಾತು ನಾಳೆ ಪ್ರತಿಭಟನೆಗಿಳಿಯುತ್ತಿರೋ ಬಿಜೆಪಿಗೆ ಆಹಾರ ಸಿಕ್ಕಂತಾಗಿದೆ. ಇದೇ ಹೇಳಿಕೆಗೆ ಈಗ ಬಿಜೆಪಿ ನಿಗಿ ಅಂತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ಗುಂಡಿಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ದೆಹಲಿ ಉದಾಹರಣೆ ಕೊಟ್ಟು ಮಾತನಾಡಿದ್ರು. ದೆಹಲಿ ಪ್ರಧಾನಮಂತ್ರಿ ನಿವಾಸದ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ನೋಡಿ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ನಿಮ್ಮ ಮನೆ ಮುಂದೆ ಹೊಂಡ ಮಾಡ್ಕೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತಿದೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತಿದೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತಿದೆ. ನರೇಂದ್ರ ಮೋದಿ ಮನೆ ಮುಂದೆನೆ ಗುಂಡಿ ಐತರಿ ಅಂತ ಹೇಳ್ತಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತ ಹೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು ಏನ್ ಕೇಳಿದ್ರು ಮೋದಿ ಮಾಡಿಲ್ಲ. ಇನ್ನು ಬಿಜೆಪಿಯವರು ರಸ್ತೆ ಸರಿ ಮಾಡದಿದ್ರೆ ನಿಮಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ವಾದ. ಆದ್ರೆ ಬಿಜೆಪಿ ನಾಯಕರು ನಾವು ಮಾಡಿಲ್ಲ ಅಂತಲೇ ನೀವು ಅಧಿಕಾರಕ್ಕೆ ಬಂದಿದ್ದು, ಈಗ ನೀವು ಹೋಗೋಕೆ ತಯಾರಾಗಿ ಅಂತ ಸಿಸಿ ಪಾಟೀಲ್ ಗುಡುಗಿದ್ರು. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರ್ಲಿ, ನಮ್ ಡ್ಯೂಟಿ ನಾವು ಮಾಡೋಣ. ಅರೆ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ತೆ ನೀವು ಹೋಗಾಕ್ ತಯಾರಾಗಿರಿ, ನಾವು ಬರ್ತೇವೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಿ ಮುಚ್ಚುವ ಕಾರ್ಯದ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ದಿನಕ್ಕೆ 1000 ಗುಂಡಿ ಕ್ಲೋಸ್ ಆಗ್ತಿರೋದಾಗಿ ಹೇಳಿದ್ರು. ಈ ಮಾತಿಗೆ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದು ಗುಂಡಿ ಎಣಿಸುವ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ನಗರದಲ್ಲಿ ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದೀವಿ. ಮಳೆ ಆಗ್ತಾ ಇದ್ರು ಮುಚ್ಚಾ ಇದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ 200 ಹೆಚ್ಚು ಕಮ್ಮಿ 1000 ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ. ಬಹುತೇಕ ಗುಂಡಿಗಳನ್ನು ಎನಿಸುವಂತ ಸರ್ಕಾರನ ನೋಡಿದ್ದಿಲ್ಲ. 6000 ಗುಂಡಿ ಅದಾವು, 3000 ಅಧಿಕಾರಿಗಳನ್ನ ಗುಂಡಿಗಳು ಎನಿಸಕ್ ಹಚ್ಚಿದ ಸರ್ಕಾರ ಬಹುತೇಕ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಅನ್ನುವಂಥದ್ದನ್ನು ನನಗೆ ಕೇಳ್ತೇನೆ. ರಸ್ತೆ ಗುಂಡಿ ಮುಚ್ಚದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆ ಊದಿದೆ. ನಾಳೆ ರಾಜ್ಯದಾದ್ಯಂತ ಬಿಜೆಪಿ 1 ಗಂಟೆ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ತಡೆ ನಡೆಸಲಿದ್ದಾರೆ. ಶಿವಮೊಗ್ಗದಲ್ಲಿ ವಿಜಯೇಂದ್ರ, ಬೆಂಗಳೂರಿನಲ್ಲಿ ಆರ್ ಅಶೋಕ್ ಭಾಗಿಯಾಗಲಿದ್ದಾರೆ. ಡಿಕೆ ಹೇಳಿಕೆಗಳನ್ನು ಅಸ್ತ್ರವಾಗಿಸಿಕೊಂಡು ವಾಗ್ದಾಳಿ ನಡೆಸುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ ಮಿಷನ್ ರೋಡ್ ಪಾಟ್ ಹೋಲ್ ರಸ್ತೆಯಾಗಿತ್ತು. ಈ ಬಗ್ಗೆ ಟಿವಿ9 ಏನ್ ರೋಡ್ ಗುರು ಅಭಿಯಾನದಡಿ ವರದಿ ಪ್ರಸಾರ ಮಾಡಿತ್ತು. ಕೊನೆಗೂ ಗಡದ್ ನಿದ್ದೆಯಲ್ಲಿದ್ದ ಜಿಬಿಎ ಅಧಿಕಾರಿಗಳು ಯತ್ನೋ ಬಿದ್ನು ಅಂತ ಓಡಿ ಬಂದಿದ್ದಾರೆ. ರಾತ್ರಿ ನಿದ್ದೆ ಬಿಟ್ಟು ರಸ್ತೆಗೆ ಡಾಂಬಾರು ಹಾಕಿದ್ದಾರೆ. ಶಾಂತಿನಗರ ಡಬಲ್ ರೋಡ್ಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಗೆ ಡಾಂಬಾರು ಭಾಗ್ಯ ಸಿಕ್ಕಿದೆ. ಈಗ ಟಿವಿ9ನ ವರದಿ ಬೆನ್ನಲ್ಲೇ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ನಾನೀಗ ಶಾಂತಿನಗರ ಡಬಲ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ರಸ್ತೆಯಲ್ಲಿ ಮಿಷನ್ ರೋಡ್ ಏನಿದೆ, ಈ ಒಂದು ಮಿಷನ್ ರೋಡ್ನಲ್ಲಿ ಪ್ರತಿನಿತ್ಯ ಗುಂಡಿಗಳಿಂದ ಜನರು ಬೇಸತ್ತು ಹೋಗಿದ್ರು. ಜೊತೆಗೆ ಇಡೀ ರಸ್ತೆ ಅಧ್ವಾನವಾಗಿತ್ತು. ಈ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡೋ ಮೂಲಕ ಜಿಬಿಎ ಅಧಿಕಾರಿಗಳ ಕಣ್ತೆರೆಸುವ ಕೆಲಸವನ್ನು ಮಾಡಿತ್ತು. ಈಗ ರಾತ್ರೋರಾತ್ರಿ ಇಡೀ ರಸ್ತೆಗೆ ಡಾಂಬರನ್ನು ಹಾಕಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಸುಮಾರು 1 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆಗೆ ಈಗ ಕಂಪ್ಲೀಟ್ ಆಗಿ ಡಾಂಬರೀಕರಣವನ್ನ ಜಿಬಿಎ ಅಧಿಕಾರಿಗಳು ರಾತ್ರಿ ಮಾಡಿಸಿರುವಂಥದ್ದು. ಮತ್ತೊಂದೆಡೆ ಬೆಂಗಳೂರಿಗರಿಗೆ ಟ್ರಾಫಿಕ್ ಕೂಡ ಬಹುದೊಡ್ಡ ಸಮಸ್ಯೆಯಾಗಿದೆ. ಹೀಗಾಗಿ ವಿಪ್ರೋ ಚೇರ್ಮನ್ ಅಜಿಂ ಪ್ರೇಮ್ಜಿಗೆ ಸಿಎಂ ಪತ್ರ ಬರೆದಿದ್ದಾರೆ. ಇಬ್ಲೂರು ಜಂಕ್ಷನ್ನ ಹೊರವರ್ತುಲದಲ್ಲಿ ಟ್ರಾಫಿಕ್ ಇದ್ದು ಪೀಕ್ ಅವರ್ನಲ್ಲಿ ವಿಪ್ರೋ ಕ್ಯಾಂಪಸ್ನಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದ್ದಾರೆ. ಈರಣ್ಣ ಬಸವ ಜೊತೆ ಹರೀಶ್, ಟಿವಿ9 ಬೆಂಗಳೂರು.